ಗಜನಿ ಆಡಳಿತ ಹೇಗಿತ್ತು ಅಂತ ಇತಿಹಾಸ ಓದಿರೋ ನಿಮಗೆ ಖಂಡಿತ ನೆನಪಿರುತ್ತೆ. ಒಳ್ಳೆ ಕೆಲಸಗಳನ್ನು ಜನ ಮರೀತಾರೆ, ಆದರೆ ಕೆಟ್ಟ ಕೆಲಸಗಳನ್ನು ಜನರ ಮನಸ್ಸಿಂದ ತೆಗೆಯೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕಂದರೆ ಅವನ ಆಡಳಿತದಲ್ಲಿ ಯಾವ ಹಿಂದೂಗಳು ಮತ್ತು ಹಿಂದೂ ದೇವಸ್ಥಾನಗಳು ಉಳಿದಿರಲಿಲ್ಲ. ಅಷ್ಟು ಕ್ರೂರತನ ತೋರಿದ್ದ ಈ ಗಜನಿ. ನಮ್ಮ ಕೆಟ್ಟ ಗ್ರಹಚಾರಕ್ಕೆ ಕರ್ನಾಟಕಕ್ಕೂ ಗಜನಿ ಆಡಳಿತವೇ ಮತ್ತೆ ಬಂದಿದೆ. ರಾಯಚೂರಿನ ಹೃದಯ ಭಾಗದಲ್ಲಿರೋ ಶಿವನ ದೇವಸ್ಥಾನವನ್ನು ರಾತ್ರೋರಾತ್ರಿ 300 ಜನ ಪೊಲೀಸ್ ಬಂದೋಬಸ್ತ್ ಮತ್ತು 10 ಬುಲ್ಡೋಜರ್ ಬಳಸಿ ಮಧ್ಯರಾತ್ರಿ ಕೆಡಿಸಿದೆ ಈ ಸಾಬ್ರ ಸರ್ಕಾರ. ಹಿಂದೂ ರೈತರ ಭೂಮಿಗಳು, ಮಠಗಳು ಏಕಾಏಕಿ ವಕ್ಫ್ ಹೆಸರಿಗಾಗ್ತಿವೆ. ನಡುರಾತ್ರಿ ದೇವಾಲಯಗಳ ನೆಲಸಮ ಆಗ್ತಿವೆ. ನಾವು ಈ ಮುಸ್ಲಿಮರ ಮೂಲ ದೇಶ ಅಫ್ಘಾನಿಸ್ತಾನದಲ್ಲಿ ಏನಾದರೂ ಇದ್ದೀವ ಅನ್ನೋ ಆತಂಕ ಹಿಂದೂಗಳಲ್ಲಿ ಖಂಡಿತ ಶುರುವಾಗಿದೆ.